ಏನ್ ಯೋಚನೆ ಮಾಡ್ತಿದ್ಯಾ ಜಾಸ್ಮಿನ್? ಈಗ ತಾನೇ ಬಂದಿದ್ದೀನಿ, ಈ ಮನೆಗೆ ಹೇಗೆ ಅಡ್ಜಸ್ಟ್ ಆಗೋದು ಅಂತನಾ? ಇಲ್ಲ ಆಂಟಿ, ನಾನು ವಿಶಾಲ್ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಯಾಕೆ? ನಾನು ಎಂಟ್ರಿ ಕೊಟ್ಟಾಗ್ಲೇ ಆ ನೈನಿ ನನಗೆ ಶಾಕ್ ಕೊಟ್ಲು. ಅವಳನ್ನ ಫೇಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅಂತ ಅರ್ಥ ಆಯಿತು. ಬಟ್ ಡಿವೋರ್ಸ್ ಕೊಡೋಕ್ಕೆ ವಿಶಾಲ್ ಇನ್ನೂ ರೆಡಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಏನ್ ಮಾತಾಡ್ತಿದ್ಯಾ? ನೈನಿ ಡಿವೋರ್ಸ್ ಒಪ್ಕೊಂಡ್ರೆ 1 ನಿಮಿಷನೂ ಯೋಚನೆ ಮಾಡದೆ ವಿಶಾಲ್ ಡಿವೋರ್ಸ್ ಕೊಟ್ಬಿಡ್ತಾನೆ. ನನಗ್ಯಾಕೋ ವಿಶಾಲ್ ರಿವರ್ಸ್ ಹೊಡಿತಾನೆ ಅಂತ ಅನ್ನಿಸ್ತಾ ಇದೆ. ನೈನಿನ ಬಿಟ್ಟಿರೋಕ್ಕಾಗಲ್ಲ ಅಂತ ಅವನೇ ಹೇಳ್ತಾನೆ ಅಂತ ನಂಗೆ ಡೌಟ್ ಬರ್ತಾ ಇದೆ. ನೋ 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 ನೋ, ನಿನ್ ಕಾನ್ಫಿಡೆನ್ಸ್ ಅಲ್ಲಿ ಬಂದು ಕನ್ಫ್ಯೂಸ್ ಆಗ್ಬೇಡ ಜಾಸ್ಮಿನ್. ವಿಶಾಲ್ ನನ್ನ ಹಿಡಿತದಲ್ಲಿದ್ದಾನೆ. ನಾನು ಆಡಿದ್ದೇ ಆಟ. ನಿಮ್ಮ ಹೋಟೆಲ್ ಹುಟ್ಟಿಲ್ವಲ್ಲ ಆಂಟಿ? ನಿಮ್ಮತ್ ಹೇಗೆ ಕೇಳ್ತಾನೆ? ಪ್ರೀತಿ. ಎಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನು ಮೃದು ಮನಸ್ನವನು. ಅವನನ್ನ ನನ್ನ ಪರವಾಗಿ ಮೋಲ್ಡ್ ಮಾಡೋಕೆ ಅವನ ಮನಸ್ಸನ್ನ ಡಿಸ್ಟರ್ಬ್ ಮಾಡಿದೆ. ಇಷ್ಟು ಇನ್ನೋಸೆಂಟ್ ಆಗಿದ್ರೆ ಈ ಲೋಕದಲ್ಲಿ ಬದುಕೋಕ್ ಸಾಧ್ಯ ಇಲ್ಲ ಅಂತ ನನ್ನ ಇಷ್ಟ ಬಂದ ಹಾಗೆ ಬೆಳೆಸ್ದೆ. ಅಟ್ ದ ಸೇಮ್ ಟೈಮ್ ತಾಯಿ ಕಳ್ಕೊಂಡು ಮಗು ಅಂತ ಎಲ್ರೂ ಅನುಕಂಪ ತೋರಿಸಿದ್ರೆ ಹೊರತು ಯಾರು ಪ್ರೀತಿ ಕಾಳಜಿ ತೋರಿಸ್ಲಿಲ್ಲ. ಅದನ್ನ ನಾನು ಎನ್ಕ್ಯಾಶ್ ಮಾಡ್ಕೊಂಡೆ. ಚಿಕ್ಕ ವಯಸ್ಸಿಂದನೂ ನಾನು ಅಂದ್ರೆ ಅವನಿಗೆ ಹುಚ್ಚು. ಅದೇ ತರ ಬೆಳೆಸ್ದೆ. ತಿನ್ನಿಸ್ತೀನಿ ಇರುವಲ್ಲ. ನಿಮ್ ತಮ್ಮ ವಿಶಾಲ್ ಏನೂ ತಿಂದಿಲ್ಲ ಅಲ್ವಾ? ಮೊದಲು ನಮಗೂ ಊಟ ಮಾಡ್ಸಮ್ಮ. ನೀವು ಮೊಸರನ್ನ ತಿಂತೀರಾ? ಮತ್ತೆ 5 ನಿಮಿಷ ಇರಿ. ಏನೋ ಒಂದು ಚಿಕ್ಕ ಮಕ್ಕಳು, ಅವ್ರಿಗೂ ತಿನ್ನಿಸುತ್ತಿಲ್ಲತ್ತಮ್ಮ. ಅತ್ತೆ, 2 ದಿನದಿಂದ ವಿಶಾಲ್ ಸರಿಯಾಗಿ ಊಟ ಮಾಡಿಲ್ಲ. ಹೊಟ್ಟೆನೋ ಬರುತ್ತೋ ಏನೋ, ಅದಕ್ಕೆ ಮಜ್ಜಿಗೆ ಅನ್ನ ತಿನ್ನಿಸ್ತಾ ಇದ್ದೀನಿ. ನೀನ್ ತಿನ್ನು ಕಂದ. ನೀನ್ ಯಾರು? ನಾನು ನಿನ್ನಮ್ಮ ಕಂದ. ಹೌದು, ನೀನು ನಮ್ಮಮ್ಮನೇ. ಒಳ್ಳೆ ಅಮ್ಮ ನೀನು. ತಿನ್ನು. ನೋಡ್ದೇನೋ, ಗಾಯತ್ರಿ ಹೋದ್ಮೇಲೆ ಮದುವೆನೇ ಮಾಡ್ಕೊಳ್ಳಲ್ಲ ಅಂದಿದ್ದೆ. ತಿಲೋತ್ತಮ ಇವತ್ತು ಇಲ್ದೇ ಇದ್ದಿದ್ರೆ ನಿನ್ನ ಮಗ ತಾಯಿ ಪ್ರೀತಿನ ಕಳ್ಕೊತಾ ಇದ್ದ. ಹೌದಮ್ಮ, ಗಾಯತ್ರಿ ತೀರೋದ್ಮೇಲೆ ಯಾರೂ ನೋಡ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಆದರೆ ವಿಶಾಲ್ ತಿಲೋತ್ತಮ ಮಾತನ್ನು ಕೇಳ್ತಾ ಇದ್ದಾನೆ. ತನ್ನ ಮಕ್ಕಳ ಹಸುವನ್ನ ನೋಡದೆ ನಿನ್ನ ಮಗನ ಹೊಟ್ಟೆ ತುಂಬಿಸ್ತಾ ಇದ್ದಾಳೆ ಅಂದ್ರೆ ಎಷ್ಟು ಒಳ್ಳೆ ಮನಸ್ಸಿರಬೇಕು. ಅದು ನನ್ನ ಅದೃಷ್ಟ ಅಮ್ಮ. ಆಹಾ, ತಡೀರು, ನಿಮಗೂ ಊಟ ಮಾಡಿಸ್ತಾಳೆ. ನೀನ್ ತಿಂತಾ ಇರು, ನಾನು ಈಗಲೇ ಬರ್ತೀನಿ.
ಬಾ ವಲ್ಲಭ್. ಬಾ. ಕೂತ್ಕೋ ಕೂತ್ಕೋ ವಲ್ಲಭ್. ಹೈ ಬಿರಿಯಾನಿ. ಜೋರಾಗಿ ಕಿರಿಚಬಾರ್ದು, ಹೊಟ್ಟೆ ತುಂಬ ತಿನ್ನಿ. ಆಗ್ಲಿಂದ ಹಸ್ವು ಹಸ್ವು ಅಂತಿದ್ರಿ ಅಲ್ವಾ? ನನ್ನ ಮಕ್ಕಳು ಬಿರಿಯಾನಿ ತಿನ್ಬೇಕು. ಆ ಕೋಟ್ಯಾಧೀಶ ಜಗದೀಶ್ ಮಗ ವಿಶಾಲ್ ಮಜ್ಜಿಗೆಯನ್ನ ತಿನ್ಲಿ ಅಂತ ನಿಮ್ಮನ್ನ ಇರಿ ಹಿಂದೆ. ಬಿರಿಯಾನಿ ಎಂಜಾಯ್ ಮಾಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಮ್ಮ. ಆಸ್ತಿ ಅವಂದು, ಅನುಭವಿಸೋದು ನೀವು. ಆ ಮಾಡು. ಓ, ಚಿಕ್ಕ ವಯಸ್ಸಲ್ಲೇ ಇಲ್ದಿರೋ ಪ್ರೀತಿ ತೋರಿಸಿದಿರಾ ಅಂತಾಯ್ತು. ಅಷ್ಟೇ ತಾನೇ. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂದ್ರೆ ಕುಬೇರನಾದ ವಿಶಾಲ್ನ ನನ್ನ ಹಿಡ್ತದಲ್ಲಿ ಹಿಡ್ಕೋಬೇಕು ಅನ್ಕೊಂಡೆ. ಹಾಗೆ ಮಾಡ್ದೆ. ಇನ್ನು ವಿಶಾಲ್ನ ನನ್ನ ಹಿಡ್ತಕ್ಕೆ ತಗೋತೀನಿ ಆಂಟಿ. ಈಗ ಮೊದಲು ನೀನು ಗಾಯತ್ರಕ್ಕ ರೂಮಲ್ಲಿರು. ಏನ್ ಮಾಡ್ಬೇಕು ಅಂತ ಆಮೇಲೆ ನೋಡೋಣ. ಏಯ್, ಬೇಗ ಮುಗಿಸಿ. ಅವೆಲ್ಲ ತೆಗೆದ್ಬಿಡಿ. ಮದ್ವೆ ಕೆಲ್ಸದ ತರ ನಿಧಾನ ಮಾಡಿದ್ರೆ ಆಗಲ್ಲ. ಏಯ್, ನಿಂತ್ಕೊಳ್ಳಿ. ಮೊದ್ಲು ಈ ಫೋಟೋನ್ ತೆಗೀರಿ. ಈ ದೀಪನು ತೆಗೀರ್ರೋ. ಅಡಿಗೆ ಮನೇಲಿ ಒಲೆನೂ ಇಷ್ಟು ಉರ್ಸಲ್ಲ. ಅಖಂಡ ಜ್ಯೋತಿ ತರ 24 ಗಂಟೆ ಬೆಳಗ್ತಾನೆ ಇರುತ್ತೆ. ಯಜಮಾನ್ರು ಬೈತಾರೋ ಏನು? ಬೇಡದೇ ಇರೋದು ಇಲ್ಲಿ ಏನೂ ಇರಬಾರ್ದು. ನಾನೇ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ತೆಗೀರಿ. ಆಯ್ತಮ್ಮೋರೆ. ಇರ್ಲಿ ಬಿಡಿ ಆಂಟಿ. ನೀನೀಗ ಈ ರೂಮಲ್ಲಿ ಇರ್ತೀಯ. ಸತ್ತಿರೋರ್ ಫೋಟೋ ಯಾಕೆ ಜಾಸ್ಮಿನ್? ಆಂಟಿ, ವಿಶಾಲ್ ಅವ್ರ ತಾಯಿ ಫೋಟೋ ಇಲ್ಲಿರೋದು ಒಳ್ಳೇದೇ ಅನ್ಸುತ್ತೆ. ಅದರಿಂದ ನಮಗೇನು ಬೆನಿಫಿಟ್ಟು? ಅವನ ತಾಯಿ ಫೋಟೋ ನೋಡ್ಬೇಕು ಅನ್ನಿಸ್ದಾಗ್ಲೆಲ್ಲ ನನ್ನ ರೂಮಿಗೆ ಬರ್ತಾನೆ. ಬರ್ತಾ ಹೋಗ್ತಾ ಇದ್ರೆ ಹತ್ರ ಆಗ್ತಾನೆ ಅಲ್ವಾ? ಅಕ್ಕ, ಲಾಜಿಕ್ಕೆ ಇಲ್ಲ, ಅವನಮ್ಮ ಫೋಟೋ ಕೂಡ ಅವನಿಗೆ ಹತ್ರ ಆಗಬಾರ್ದು. ಆ ಫೋಟೋನ ಯಾವತ್ತೂ ಆಚೆ ಹಾಕಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಸಮಯ ಈಗ ಬಂದಿದೆ. ಯಾರು ಏನು ಅನ್ನಲ್ಲ. ತೆಗೀರಿ ಅದನ್ನ. ಕೂಲ್ ಆಂಟಿ. ಏನೇ ಆಗಲಿ ಪ್ರೀತಿಯಿಂದನೇ ಸಾಧಿಸ್ಬೇಕು. ಇದೇ ಫೋಟೋಯಿಂದ ವಿಶಾಲ್ನ ಹೇಗೆ ವಶಪಡಿಸ್ಕೋತೀನಿ ಅಂತ ನೀವೇ ನೋಡ್ತಿರಲ್ಲ. ಇಲ್ಯಾಕಿದ್ದೀರಾ? ಜಾಸ್ಮಿನಿಗೆ ರೂಮ್ ಕೊಟ್ಟಿರೋದು ನಮ್ಮ ಅಕ್ಕ. ಅಮ್ಮೋರೆ, ಇದು ಗಾಯತ್ರಿ ಅಮ್ಮೋರ್ ಕೋಣೆ. ನೀವಿಲ್ಲಿರಕ್ಕೆ ಸಾಧ್ಯ ಇಲ್ಲ. ಏಯ್, ನಿಂಗೆ ಕೆಲಸ ಮಾಡು ಅಂದೆ ಹೊರತು ಸಲಹೆ ಕೊಡು ಅಂತ ಹೇಳಿಲ್ಲ. ಜಾಸ್ಮಿನ್ ಎಲ್ಲಿರ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ತೀಯಾ? ಅಮ್ಮೋರೆ,
ಈ ಕೋಣೆಲಿ ಗಾಯತ್ರಿ ಅಮ್ಮೋರಿದ್ರು ಅಲ್ವಾ, ಇದನ್ನ ಗುಡಿ ಥರ ನೋಡ್ಕೋಬೇಕು. ಹೊರಗ್ನವ್ರು ಬಂದು ಹಾಳು ಮಾಡಬಾರ್ದು. ಇದು ಗುಡಿನ? 2 ಅಗರಬತ್ತಿ ದೀಪ ಹಚ್ಬಿಟ್ಟು ಕೈ ಮುಗಿದ್ರೆ ಇದು ಗುಡಿ ಆಗ್ಬಿಡುತ್ತಾ? ಹೋಗ ಕಡೆ. ಇದನ್ನ ಗುಡಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ವಿಶಾಲ್ಗೆ ದೇವತೆ ಮಾತ್ರ ಸತ್ ಹೋಗಿರೋ ಗಾಯತ್ರಿ ಅಕ್ಕ ಅಲ್ಲ, ನಾನೇ. ಅರ್ಥ ಆಯ್ತಾ? ಗಾಯತ್ರಿ ಅಮ್ಮೋರು ಇಲ್ಲ ಅನ್ಕೋಬೇಡಿ, ಇಲ್ಲೇ ಇದ್ದಾರೆ ಅಮ್ಮೋರೆ. ಇವಳು ಹುಚ್ಚುತನ ಮಿತಿ ಮೀರ್ಬಿಟ್ಟಿದೆ ಅಕ್ಕ. ಗಾಯತ್ರಕ್ಕ ಇಲ್ಲೇ ಇದಾರಂತೆ. ಹುಡ್ಕಣ. ಗಾಯತ್ರಕ್ಕ, ಗಾಯತ್ರಕ್ಕ ಇದೆಯಾ? ಅಷ್ಟಕ್ಕೂ ನನ್ನ ಮಾತು ನಿನಗೆ ಕೇಳಿಸ್ತಿದ್ಯಾ? ಜಾಸ್ಮಿನ್, ನಿನಗೆ ಕಾಣಿಸ್ತಿದ್ಯಾ? ಮತ್ ನನಗ್ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ನಿಮ್ಗೆಲ್ಲ ಇದು ತಮಾಷೆ ಅನ್ನಿಸ್ತಿದ್ಯಾ? ತಮಾಷೆ ಅಲ್ದೆ ಮತ್ತಿನ್ನೇನು? ಬನ್ನಿ ಅಜ್ಜಿ, ಎಲ್ಲಿಗೆ? ಬೇಗ ಬನ್ನಿ ಬನ್ನಿ. ಅಯ್ಯೋ, ಇಲ್ಲೇನೋ ಜಗಳ ಆಗೋ ಹಾಗಿದೆ ನೋಡಿ. ಏನಿದು ಗಲಾಟೆ? ಜಾಸ್ಮಿನ್ ಈ ರೂಮ್ನಲ್ಲಿ ಇರಬಾರ್ದಂತೆ. ಸೆಂಟಿಮೆಂಟ್ ಅಂತ ಕಥೆ ಹೇಳ್ತಿದ್ದಾಳೆ ನಯನಿ. ಯಾಕಿರಬಾರ್ದು ನಯನಿ? ಇದು ಅಮ್ಮೋರ್ ಕೋಣೆ ಅಲ್ವಾ ಯಜಮಾನ್ರೆ? ನಮ್ಮತ್ತೆ ರೂಮಲ್ಲಿ ನಾನಿದ್ರೆ ತಪ್ಪೇನು? ಗಾಯತ್ರಿ ಇಲ್ಲಮ್ಮ, ಸತ್ ಹೋಗಿದ್ದಾಳೆ. ಬದುಕಿ ಇದ್ದಾರೆ ಅಂತ, ಇನ್ನೂ ಈ ರೂಮಲ್ಲೇ ಇದ್ದಾರೆ ಅಂತ ನೈನಿ ಗಲಾಟೆ ಮಾಡ್ತಾ ಇದ್ದಾಳೆ ಅಜ್ಜಿ. ಇರಬೇಕು ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಬಿಡಿ ಆಂಟಿ, ನಾನು ಇಲ್ಲಿರೋದು ನೈನಿಗೆ ಯಾಕೋ ಇಷ್ಟ ಇಲ್ಲ ಅನ್ಸುತ್ತೆ. ನಾನು ಔಟ್ ಹೌಸಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ಪರವಾಗಿಲ್ಲ, ನೀನಿಲ್ಲೇ ಇರ್ಬೋದು. ಥ್ಯಾಂಕ್ ಯು ವಿಶಾಲ್. ಆದರೆ ಇಲ್ಲಲ್ಲ, ನನ್ನ ರೂಮಲ್ಲಿ ನೀನಿರು. ನಾನು ಅಮ್ಮನ ರೂಮಲ್ಲಿರ್ತೀನಿ. ಪ್ರಾಬ್ಲಮ್ ಸಾಲ್ವ್ಡ್ ಅಷ್ಟೇ ಅಲ್ವಾ? ತುಂಬಾ ಒಳ್ಳೆ ಐಡಿಯಾ ವಿಶಾಲ್. ನೀನು ನಿಮ್ಮ ಅಮ್ಮನ ರೂಮಲ್ಲಿ ಇರ್ತೀನಿ ಅಂದ್ರೆ ಅದಕ್ಕಿಂತ ಇನ್ನೇನು ಬೇಕು ವಿಶಾಲ್? ವಿಶಾಲ್, ನೀನು ಇಲ್ಲಿರ್ತೀಯಾ? ಹೌದಮ್ಮ, ಇಲ್ದಿದ್ರೆ ಜಾಸ್ಮಿನ್ ಇಲ್ಲಿರಬಾರ್ದು ಅಂತ ಎಲ್ಲರೂ ಅಪೋಸ್ ಮಾಡ್ತಾರೆ. ಆಗ ನನಗೆ ದಾರಿ ಇಲ್ಲದೆ ಈ ಪರಶು ಮಾವನ ರೂಮ್ನ ಖಾಲಿ ಮಾಡಿಸ್ಬೇಕಾಗತ್ತೆ. ನನ್ನ ರೂಮ್ ಯಾಕೆ ಖಾಲಿ ಮಾಡಬೇಕು? ನೀನು ಎಲ್ಲಾದ್ರೂ ಇರು ವಿಶಾಲ್. ಮಾವ, ನೈನಿ, ನನ್ನ ರೂಮಲ್ಲಿರೋ ಲಗೇಜ್ ಎಲ್ಲ ಈ ರೂಮಿಗೆ ಶಿಫ್ಟ್ ಮಾಡಿಸು. ಯಾರಿಗೆ ಯಾಕೆ ಹೇಳಬೇಕು ಯಜಮಾನ್ರೆ? ನಾನೇ ಎಲ್ಲ ಕೆಲಸ ಮಾಡ್ತೀನಿ. ನೈನಿ ಆ ಬದಲಾವಣೆಗಳನ್ನ ತರ್ತಿದ್ದಾಳೆ. ವಿಶಾಲ್ಗೆ ಹತ್ರ ಇದ್ದು ಅನ್ನೋ ಸ್ವಲ್ಪನೇ ಬದಲಾಯಿಸ್ತಿದ್ಯಾ ಅನ್ನೋದು ಗೊತ್ತಾಗ್ತಿದೆ ನಯನಿ. ಆದಷ್ಟು ಬೇಗ ಇವಳ ಆಟನ ನಿಲ್ಲಿಸ್ಲಿಲ್ಲ ಅಂದ್ರೆ ನನಗ್ ತೊಂದರೆ ಆಗುತ್ತೆ. ಏನಮ್ಮ ಜಾಸ್ಮಿನ್, ಎಲ್ಲ ಅರೇಂಜ್ ಆಗೋವರೆಗೂ ಪಕ್ಕದ ರೂಮಲ್ಲಿ ರೆಸ್ಟ್ ಮಾಡೋ. ಇಟ್ಸ್ ಆಲ್ ರೈಟ್.
ನನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋ ಫ್ಯಾನ್ಸ್ ನಾನು ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀನಿ ಅಂತ ಕಾಯ್ತಿರ್ತಾರೆ. ಆದ್ರೆ ನನಗೆ ಮಾತ್ರ ಟೈಮೇ ಸಿಗ್ತಿಲ್ಲ. ನೈನಿ, ನಾನು ಒಂದು ಒಗಟನ್ ಕೇಳ್ತೀನಿ, ಅದನ್ನ ಬಿಡಿಸ್ತೀಯಾ? ಪ್ರಯತ್ನ ಮಾಡ್ತೀನಿ ಅಕ್ಕ. ಓಕೆ. ಹೊರಗಡೆ ಇಟ್ಟು ಮಾರೋದಲ್ಲ, ತಕ್ಕಡಿಯಲ್ಲಿಟ್ಟು ಮಾರೋದಲ್ಲ. ಆದ್ರೆ ಅದಿಲ್ಲ ಅಂತಂದ್ರೆ ಮನುಷ್ಯನೇ ಇಲ್ಲ. ಏನದು? ಮನಸ್ಸು. ಅರೆ, ಅಷ್ಟು ಕರೆಕ್ಟಾಗಿ ನೀನು ಹೇಗೆ ಹೇಳ್ದೆ ನೈನಿ? ಮನಸ್ಸು ಅನ್ನೋದಿಲ್ದೆ ಹೋದ್ರೆ ಮನುಷ್ಯ ಅಂತ ಅನ್ನಲ್ಲ ಅಲ್ವಾ? ನಿಜಾನೇ. ನಿಂಗೊಂದು ವಿಷಯ ಗೊತ್ತಾ? ನಮ್ ತಿಲೋತ್ತಮ ಅತ್ತೆಗೆ ಈಗ ಬಂದಿರೋ ಆ ಮುಳ್ ಮೀನ್ಗೆ, ಅದೇ ಆ ಜಾಸ್ಮಿನ್, ಇವರಿಬ್ಬರಿಗೂ ನಿಜವಾಗ್ಲೂ ಮನ್ಸನ್ನೋದೇ ಇಲ್ಲ. ಅದಕ್ಕೇನೆ ನಾನು ಆಗಾಗ ಅತ್ತೆನ ರಾಕ್ಷಸಿಗೆ ಹೋಲ್ಸೋದು. ಯಾರಿಗೂ ಹೇಳ್ಬೇಡ. ತಪ್ಪಲ್ವಾ ಅಕ್ಕ? ಹೇಳ್ದೆ ಇರೋದಾ? ಆಹಾ, ಹಾಗ ಅನ್ಕೋಬಾರ್ದು. ಇನ್ನು ಏನೇನೋ ಅನ್ಕೋತೀನಿ. ಆದ್ರೂ ವಿಷಯ ಏನು ಅಂದ್ರೆ, ಆ ಜಿಲ್ಬಿಲ್ ಜಾಸ್ಮಿನ್ ವಿಶಾಲ್ನ ಮದ್ವೆ ಆಗೋದೇ ಇಲ್ಲ. ಇದೇ ನಿಜ. ನೀನ್ ನೋಡ್ತಾ ಇರೋ. ಹಾಗೆ ಹೇಗ್ ಮಾಡ್ತೀರಾ ಅಕ್ಕ? ಯಜಮಾನ್ರು ಅವ್ರಿಗೋಸ್ಕರ ಅವ್ರ ಕೋಣೆನೇ ಬಿಟ್ಕೊಟ್ಟಿದ್ದಾರೆ, ನೋಡಿದ್ರಿ ಅಲ್ವಾ? ಹಲೋ ಅಮಾಯಕಿ, ನೀನ್ ನೋಡ್ಲಿಲ್ವಾ? ಗಾಯತ್ರಿ ಅತ್ತೆ ಕೋಣೆಗೆ ನಿಮ್ ಯಜಮಾನ್ರೆ ಶಿಫ್ಟ್ ಆಗ್ತಿದ್ದಾರೆ. ಅದು ಕೂಡ ನೀನ್ ಹೇಳ್ದೆ ಅಂತ. ಅಂದ್ರೆ ನೀನ್ ಹೇಳಿದ್ದನ್ನೇ ಕೇಳಿದಾನಂದ್ರೆ ನಿನ್ ಕಣ್ಣೊಳಗೆ, ನಿನ್ ಮನ್ಸೊಳಗೆ ಕದ್ದು ನೋಡ್ತಿದ್ದಾನೆ. ಹಾಗ್ ನೋಡ್ತಿದ್ದಾನೆ ಅಂತಂದ್ರೆ ನಿನ್ ಮೇಲೆ ನಿಧಾನಕ್ಕೆ ಪ್ರೀತಿ ಹುಟ್ಟಿದೆ ಅಂತ ತಾನೇ ಅರ್ಥ. ಇದೆಲ್ಲ ನಾನ್ ಗಮನಿಸ್ಲೇ ಇಲ್ಲ ಅಕ್ಕ. ನೀನ್ ಯಾವಾಗ ಏನ್ ತ್ಯಾಗ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀಯ ಅಷ್ಟೇ. ಈ ಲವ್ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಏನ್ ಅನ್ಕೊಂಡ್ರಿ ಏನಕ್ಕ? ಇಷ್ಟರಲ್ಲೇ ಯಜಮಾನ್ರಿಗೆ ವಕೀಲ್ರ ಮಗಳ ಜೊತೆ ಮದ್ವೆ ಆಗುತ್ತಲ್ವಾ? ಅದ್ ನಡೆಯಲ್ಲ ಅಂತ ಹೇಳಿದ್ರು ಹಾಗೆ ಮಾತಾಡ್ತಿದ್ಯಲ್ಲ ನೈನಿ. ಇಲ್ಲಿ ನೋಡು, ನನ್ ನಾಲ್ಗೆ ನೋಡಿದ್ಯಾ? ಮಚ್ಚೆ ಇದೆ, ಹೇಳದ್ಮೇಲೆ ಮುಗೀತು. ಎಷ್ಟು ಕ್ಯೂಟ್ ಆಗಿ ನಗ್ತಾಳೆ ನನ್ ಮುದ್ದಿನ ಓರ್ಗಿತ್ತಿ. ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದೀವಿ ಪರ್ಶು. ಜಾಸ್ಮಿನ್ನ ಈ ಮನೇಲಿ ಇರೋದಕ್ಕೆ ಬಿಡಲ್ಲ ಅನ್ಕೊಂಡಿದ್ದೆ. ಆದ್ರೂ ನೀನಿರುವಾಗ ಅವಳೆಲ್ಲ ಅಡ್ಡ ಬರ್ತಾಳೆ ಬಿಡಕ್ಕ. ಆಶ್ಚರ್ಯ ಅಂದ್ರೆ ಆ ನಯನಿ ಸಪೋರ್ಟ್ ಮಾಡಿದ್ದು. ಗೊತ್ತಿಲ್ಲದೆ ಕೇಳ್ತೀನಿ, ಅವಳಿಗೆ ನೋವು ಅವಮಾನ ಅನ್ನೋ ಫೀಲಿಂಗ್ಸೇ ಇಲ್ವಾ? ಅನುಮಾನದ ವಿಷಯ ಪಕ್ಕಕ್ಕಿಟ್ರೆ ನನ್ನನ್ನು ಮಾತ್ರ ಅನುಮಾನದಿಂದ ನೋಡ್ತಾಳೆ. ಗಮನಿಸಿದ್ಯಾ ಅಕ್ಕ? ಯಾಕೆ? ಅವಕಾಶ ಸಿಕ್ದಾಗೆಲ್ಲ ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಸಕ್ಕೆ ನೋಡ್ತಾಳಕ್ಕ. ಇದೆಲ್ಲ ಪ್ಲಾನ್ ಮಾಡಿದ್ ನಾನೇ ಅಂತ ಅವಳಿಗೆ ಗೊತ್ತಾಯ್ತೋ ಏನೋ. ಸಾಕ್ಷ್ಯಾಧಾರ ಇದ್ರೂ ಏನೂ ಮಾಡೋಕ್ಕಾಗದೇ ಇರೋ ದಿನಗಳಿದು. ಅಂಥದ್ರಲ್ಲಿ ಅವಳಿಗೆ ಸಂಶಯ ಬಂತು ಅಂತ ಮನೆಯವರೆಲ್ಲ ಸೇರಿ ನಮ್ಮೇಲೆ ಸಂಶಯ ಪಟ್ಟಿದ ಮಾತ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಾ? ಆದ್ರೂ ಸರಿ, ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದಕ್ಕ. ಆದ್ರೆ ಅವಳಿಗೆ ಮಾತ್ರ ಒಂದು ಗತಿ ಕಾಣಿಸ್ಬೇಕು. ಹಳ್ಳಿಯಿಂದ ಬಂದಿರೋ ಗುಗ್ಗು ಅದು. ಒಂದು ಸಲ ಗದ್ರಿದ್ರೆ ಸಾಕು, ಭಯದಲ್ಲಿ ಓಡ್ ಹೋಗ್ತಾಳೆ. ಸ್ಪೆಷಲ್ ಆಗಿ ಅವಳಿಗೇನು ಮಾಡೋದು ಬೇಕಿಲ್ಲ. ಮೊದಲು ವಿಶಾಲ್ಗೆ ಡಿವೋರ್ಸ್ ಕೊಡ್ಲಿ ಇರು. ಕಾಫಿ ಕೊಡು ಅಂದ್ರೆ 5 ನಿಮಿಷ ತಂದ್ಕೊಡ್ತಾಳಕ್ಕ. ಆದ್ರೆ ಹೆಬ್ಬೆಟ್ಟೊತ್ತು ಅಂದ್ರೆ ಮಾತ್ರ ಸತ್ರು ಒಪ್ತಿಲ್ವಲ್ಲಕ್ಕ. ಆ ಕೆಲ್ಸನ ಜಾಸ್ಮಿನ್ಗೆ ವಹಿಸೋಣ, ಅದನ್ನ ಅವಳು ನೋಡ್ಕೋತಾಳೆ. ಸವತೀರು ಅಂದ್ರೆ ಒಂದು ಚಿಕ್ಕ ಯುದ್ಧ ಇದ್ದ ಹಾಗೆ. ಇದ್ರಲ್ಲಿ ಯಾರು ಗೆಲ್ತಾರ ನೋಡೋಣ. ಡಿವೋರ್ಸ್ ಪೇಪರ್ಸ್ ಮೇಲೆ ಅವಳು ಹೆಬ್ಬೆಟ್ ಕುರಿತು ಒತ್ತದ ಮೇಲೆ ಹೇಗಿದ್ರು ನಯನಿನ ಈ ಮನೇಲಿ ಇರೋಕ್ ಬಿಡಲ್ಲ. ಆಗ ಕತ್ ಹಿಡಿದು ಆಚೆ ತಳ್ಳೋಕೆ ಹಕ್ಕು ಅಧಿಕಾರ ನಮಗೆ ಇರುತ್ತೆ. ಅಕ್ಕ, ಇದೆಲ್ಲ ಬೇಗ ಬೇಗ ನಡೆದೋಗ್ಬೇಕಕ್ಕ. ಇಲ್ಲಾಂದ್ರೆ ಅವಳು ನನ್ನನ್ನು ಸಿಕ್ಕ ಹಾಕಿಸ್ತಾಳೆ. ಅಕ್ಕ,
ಅವಳು ನನ್ನ ನೋಡ್ದಾಗೆಲ್ಲ ಏ ಪರ್ಶು ನೀನೇ ಕಳ್ಳ ಅಂತ ತುಂಬಾ ಕೆಟ್ಟದಾಗ ಬೈದಂಗ ಅನ್ಸುತ್ತಕ್ಕ. ಜಾಸ್ತಿ ಯೋಚನೆ ಮಾಡಬೇಡ್ವೋ, ಬೇಕಾದ್ರೆ ಕೆಲ್ಸ ಜಾಸ್ತಿ ಮಾಡು. ಹಾಳು ಮಾಡೋ ಕೆಲಸ ತಾನೇ ಮಾಡ್ತೀನಿ. ಸಿಕ್ ಹಾಕಿಸ್ತೀನಿ. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀನು ಈ ಮನೆ ಸೊಸೆ ಆಗ್ಬೇಕು ಅಂತ ತಾನೇ ಬಂದಿರೋದು. ಆಫ್ ಕೋರ್ಸ್. ನೀನು ಡಿಗ್ರಿ ಕೋರ್ಸ್ ಮಾಡಿದ್ರು ಅಷ್ಟೇ. ಈ ಮನೇಲಿ ಸ್ವಲ್ಪ ರೂಲ್ಸ್ ಇದೆ. ಏನದು? ದೇವರಿಗೆ ನಮಸ್ಕಾರ ಮಾಡಿದ್ಮೇಲೆನೆ ಈ ಮನೆ ಪೂರ್ತಿ ಓಡಾಡ್ಬೋದು. ಇದು ಈ ಮನೆ ನಿಯಮ. ಕೈ ಮುಗಿ. ಏನಿದು? ನಮ್ ಸಂಪ್ರದಾಯದ ಪ್ರಕಾರ ನಮಸ್ಕಾರ ಮಾಡು. ಹೌ? ಸಾಷ್ಟಾಂಗ ನಮಸ್ಕಾರ. ಯು ಮೀನ್? ನಾನು ಮಾಡಿ ತೋರಿಸ್ತೀನಿ, ನೀನ್ ನೋಡು. ನೋಡಿದ್ಯಾ, ಹೀಗೆ ಮಾಡ್ಬೇಕು ನೀನು. ಇಷ್ಟೇನಾ? ಮಾಡು. ನಾನ್ ಮಾಡಿದ್ನಲ್ಲ ಹಾಗೆ ನೀನು ಮಾಡು. ಇಂಪಾಸಿಬಲ್. ವೈ? ಆಂಟಿ ಹಾಸಿನಿ ಅನ್ನೋ ಹುಚ್ಚಿ ಮನೇಲಿದ್ದಾಳೆ ಅಂತ ಹೇಳಿದ್ರು, ಆದ್ರೆ ಎಷ್ಟು ದುಡ್ಡು ತರಲಿ ಅಂತ ಗೊತ್ತಿರ್ಲಿಲ್ಲ. ನೀನ್ ನನ್ನನ್ನು ಬೈಕೊಂಡ್ರು ಪರವಾಗಿಲ್ಲ, ಮೊದಲು ನಮಸ್ಕಾರ ಮಾಡು. ಬಕ್ಕು, ನಮಸ್ಕಾರ ಮಾಡು. ನಮಸ್ಕಾರ ಮಾಡು. ನೋ, ನಮಸ್ಕಾರ ಮಾಡು ಅಂತ ಹೇಳ್ದೆ ತಾನೆ. ಮಾಡು ಮಾಡು ಬೇಗ. ಬಗ್ಗು ಬಗ್ಗು ಬಗ್ ನಮಸ್ಕಾರ ಮಾಡು. ಮಾಡು. ಸೋ ಸಾರಿ, ನನ್ನ ಡ್ರೆಸ್ ಚಿಕ್ಕದಾಗಿದೆ. ಐ ಕಾಂಟ್. ನಿಂಗೆ ಎಷ್ಟು ಜನ ಮಕ್ಕಳು? ವಾಟ್? ನನಗಿನ್ನೂ ಮದ್ವೆನೇ ಆಗಿಲ್ಲ. ಇಲ್ಲ ಅಂದ್ಮೇಲೆ ಮಕ್ಕಳ ಡ್ರೆಸ್ನ ನೀನ್ ಯಾಕೆ ಹಾಕೊಂಡ್ ಬರ್ತೀಯಮ್ಮ ಕಳ್ಳಿ? ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಕಳ್ಳಿ? ಸರಿ, ಈಗ ಒಂದ್ ಕಾಲ್ ಮೇಲೆ ನಿಂತ್ಕೊಂಡು ಎರಡೂ ಕೈನ ತಲೆ ಮೇಲೆ ಹಿಡ್ಕೊಂಡು ನಮಸ್ಕಾರ ಮಾಡಕ್ ಏ ಹಾಸಿನಿ, ನಿನ್ ಹುಚ್ಚತನದಿಂದ ಅವಳಿಗೆ ತೊಂದರೆ ಕೊಡ್ತಿದ್ಯಾ? ಇಲ್ಲ ಅತ್ತೆ, ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಿದ್ದೆ. ನಂದು ಶಾರ್ಟ್ ಡ್ರೆಸ್ ಅಲ್ಲ ಆಂಟಿ, ಈ ಶಿಷ್ಟಾಂಗ. ಸಾಷ್ಟಾಂಗ ಅಂತ ಹೇಳು. ಏನು ಒಂದು ಬಿಡು, ಬಟ್ ಐ ಕಾಂಟ್. ಈಗ ನೀ ಹೇಳ್ದಾಗ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಏನು ತೊಂದರೆ ಆಗಲ್ಲ. ಜಾಸ್ಮಿನ್, ನಿಂಗೆ ಬೇರೆ ರೂಮ್ ರೆಡಿ ಮಾಡಿದ್ದೀನಿ, ಬಾ. ಅಲ್ಲ ಹಾಗಲ್ಲ ಅತ್ತೆ,
ಇನ್ಯಾರ ಮೇಲೂ ತೋರಿಸ್ತೀನಿ. ತುಂಬ ಸಲ ಪಾಪ ನೈನಿ ಮೇಲೆ ಕೂಗಾಡ್ಬಿಟ್ಟೆ. ಪರವಾಗಿಲ್ಲ ಯಜಮಾನ್ರೆ, ನಾನೇನು ಅನ್ಕೊಳ್ಳಲ್ಲ. ನೀನು ಯಾವಾಗ ಬಂದೆ? ಅದು ನೈನಿ, ಓಯ್ ನಿನ್ನೆ ಕೇಳ್ತಿರೋದು. ತಾಯಿ ಮಗ ಇಬ್ರನ್ನು ಒಂದೇ ಸಲ ಹೀಗೆ ನೋಡ್ತಿದ್ರೆ ಮಾತು ಬರ್ದೆ ಹಾಗೆ ನೋಡ್ತಾ ಇರೋಣ ಅನ್ಸುತ್ತೆ ಯಜಮಾನ್ರೆ. ಏನೋ ಇಬ್ಬರನ್ನೂ ನಾನಿದ್ದೀನಿ ಅಂದರೆ ನಂಬೋದು. ನಮ್ಮಮ್ಮನೂ ಇದ್ದಾರೆ ಅಂತಿದ್ಯಾ? ಇದ್ದಾರೆ ಯಜಮಾನ್ರೆ. ಎಲ್ಲಿದ್ದಾರೆ ನಮ್ಮಮ್ಮ? ಅಲ್ಲಿ ನೋಡಿ, ಅಲ್ಲಿ ಮುಗುಳ್ನಗ್ತಾ ಅದ್ಯಾಕೆ ಯಜಮಾನ್ರೆ ಹಾಗಂತಿದ್ದೀರಾ? ಅಮ್ಮೋರೆ ಮಾತಾಡಿ. ಏನ್ ಮಾತಾಡ್ಲಿ ನೈನಿ? ಏನೋ ಒಂದು ಹೇಳಿ ಅಮ್ಮೋರೆ. ಹೋಗ್ಲಿ, ನಿಮ್ ಮಗನ್ ಜೊತೆನಾದ್ರೂ ಮಾತಾಡಿ. ನನ್ ಮಾತು ನಿನಗ್ ಬಿಟ್ರೆ ಇನ್ಯಾರಿಗೂ ಕೇಳ್ಸಲ್ಲ ನೈನಿ. ನಾನು ವಿಶಾಲ್ಗೆ ಕಾಣಿಸೋದೂ ಇಲ್ಲ. ಅಯ್ಯೋ, ಮತ್ತೆ ಯಜಮಾನ್ರನ್ನ ನಾನು ಹೇಗ್ ನಂಬಿಸ್ಲಿ ಅಂಬೋರೆ? ಹಲೋ ಹಲೋ, ಏನ್ ಮಾತಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಹಾ, ಅಮ್ಮವ್ರ ಜೊತೆ ಮಾತಾಡ್ತಿದ್ದೆ ಯಜಮಾನ್ರೆ. ಆ ಅಮ್ಮನ ಹತ್ರ? ನಾನ್ ಸುಳ್ಳು ಹೇಳ್ತಿಲ್ಲ. ಸರಿ, ಏನ್ ಹೇಳ್ತಿದಾರೆ ನಮ್ಮಮ್ಮ? ಮತ್ ನನಗ್ ಕಾಣಿಸ್ತಿಲ್ಲ? ಅಮ್ಮನ್ ಮಾತ್ ನನಗೆ ಯಾಕೆ ಕೇಳಿಸ್ತಿಲ್ಲ? ಅಮ್ಮೋರೆ, ಯಜಮಾನ್ರಿಗೆ ಏನಾದ್ರೂ ಹೇಳ್ಬೇಕಾ? ನಾನು ಅವನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ನನ್ನ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ ನನ್ನ ಮಗನ್ಗೆ ಹೇಳು ನೈನಿ. ಕೇಳಿಸ್ಕೊಂಡ್ರ ಯಜಮಾನ್ರೆ? ಕೇಳಿಸ್ಕೊಂಡ್ರ? ಅಯ್ಯೋ, ಮರ್ತು ಹೋದೆ. ನಿಮಗ್ ಕೇಳಿಸಲ್ಲ ಅಲ್ವಾ? ಅಮ್ಮೋರು ನಿಮಗ್ ಕಾಣಿಸಲ್ಲ ಅಲ್ವಾ? ಏನಂದ್ರು ಗೊತ್ತಾ? ಹೇಳು ಹೇಳು. ಅಮ್ಮೋರು ನಿಮಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತ, ಯಾವತ್ತೂ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ನೀವು ಒಂದ್ಸಲ ಕಾಣಿಸ್ಕೊಂಡ್ರೆ ನಾನು ಹೇಳಿದ್ದೆಲ್ಲ ನಿಜ ಅಂತ ಯಜಮಾನ್ರು ನಂಬ್ತಾರೆ ಅಮ್ಮೋರೆ. ಒಂದಲ್ಲ ಒಂದು ದಿನ ಖಂಡಿತ ನಂಬ್ತಾನೆ ನೈನಿ. ಹಾಗಾದ್ರೆ ಚೆನ್ನಾಗಿರುತ್ತೆ. ಯಜಮಾನ್ರೆ, ನಾನು ಹೋಗಿ ನಿಮಗೆ ಊಟಕ್ಕೆ ತಯಾರು ಮಾಡ್ತೀನಿ. ನೀನು ನಿಜವಾಗ್ಲೂ ಇದೆಯಾ ಅಮ್ಮ? ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಕೊಟ್ಟ ಮಾತು ನೈನಿಗೆ ಗೊತ್ತಾಗತ್ತೆ.
ಅಂದ್ರೆ ನೀನು ನೀನು ಅವಳು ಕಾಣಿಸ್ತಿದ್ಯಾ? ಇದು ಇದು ಸಾಧ್ಯನಾ? ಅಮ್ಮ, ಒಂದ್ ವೇಳೆ ಇದು ನಿಜ ಆದ್ರೆ ನನಗೆ ಯಾಕೆ ಕಾಣಿಸ್ತಿಲ್ಲಮ್ಮ? ಹೇಳಮ್ಮ, ಒಂದ್ಸಲ ಕಾಣಿಸ್ಬೋದಲ್ವಾ? ವೆಲ್ಕಮ್ ಜಾಸ್ಮಿನ್. ಇದೇ ವಿಶಾಲ್ ರೂಮ್. ವಿಶಾಲವಾಗಿದೆ. ಇಷ್ಟು ದೊಡ್ಡ ರೂಮಲ್ಲಿ ನಾನೊಬ್ಳೇ ಇರ್ಬೇಕಾ ಆಂಟಿ? ಡಿವೋರ್ಸ್ ಪೇಪರ್ಸ್ ಮೇಲೆ ನಯನಿ ಸೈನ್ ಮಾಡಿದ್ರೆ, ಅದೇ ಹೆಬ್ಬೆಟ್ಟು ಒತ್ತಿದ್ರೆ ವಿಶಾಲ್ ನಿನ್ನ ಮದ್ವೆ ಆಗ್ತಾನೆ. ಆ ಕೆಲ್ಸನ ನೀನೆಷ್ಟು ಬೇಗ ಮಾಡ್ತೀಯೋ ಅಷ್ಟೇ ಬೇಗ ನೀವಿಬ್ರು ಈ ರೂಮಲ್ಲೇ ಒಟ್ಟಿಗೆ ಇರ್ತೀರ. ಡಿವೋರ್ಸ್ ಪೇಪರ್ಸ್ ತಗೊಂಡೇ ಬಂದಿದ್ದೀನಿ ಆಂಟಿ. ಆದ್ರೆ ನೈನಿ ಸೈನ್ ಮಾಡ್ತಾಳಾ? ಐ ಮೀನ್ ಹೆಬ್ಬೆಟ್ಟು. ನಮ್ ಡ್ಯಾಡಿಗೆ ಶಾಕ್ ಕೊಟ್ಟಿದ್ದಾಳಂತೆ. ನಿಮ್ಮಪ್ಪ ಜಗನ್ನಾಥ ಆದ್ರೆ ನೀನು ಜಗತ್ ಕಿಲಾಡಿ ಅಂತ ಕೇಳಿದೀನಿ. ಸಾಧಿಸ್ತೀಯ ಬಿಡು. ನನ್ನ ಮೇಲೆ ನಿಮಗಿರೋ ನಂಬಿಕೆಗೆ ಥ್ಯಾಂಕ್ಸ್ ಆಂಟಿ. ಆದರೆ ಈ ವ್ಯವಹಾರಕ್ಕೆ ನೈನಿ ರೆಡಿನಾ ಅಂತ ನನಗೆ ಡೌಟ್. ಐ ಮೀನ್ ಅವಳು ಸೌಭಾಗ್ಯನ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾಳಾ ಅಂತ. ಸೋಲ್ ಒಪ್ಕೊಳ್ತೀಯೋ ಗೆಲ್ತೀಯೋ ನಿನ್ನಿಷ್ಟ. ಈ ರೂಮಲ್ಲಿ ನಿಂಗಿಷ್ಟ ಬಂದ ಹಾಗೆ ಹೇಗಿರ್ತೀಯೋ ಅದೇ ಥರ ಈ ಮನೇಲೂ ಕೂಡ ಇರು. ಆಗ ನೈನಿ ಭಯ ಪಡ್ತಾಳೆ. ನೀನ್ ವಿಶಾಲ್ ಲೈಫ್ ಪಾರ್ಟ್ನರ್ ಆದ್ರೆ ನಿನ್ ಟೈಮೇ ಚೇಂಜ್ ಆಗುತ್ತೆ. ರಿಲ್ಯಾಕ್ಸ್. ಆಂಟಿ, ನಾನು ವಿಶಾಲ್ಗೆ ಹೆಂಡತಿ ಆಗ್ತೀನಿ, ಆದರೆ ಅದಾದ್ಮೇಲೆ ಆಸ್ತಿಯಲ್ಲಿ ಭಾಗ ಕೇಳಿದ್ರೆ ಮಾತ್ರ ಕೊಡ್ತೀನೋ ಇಲ್ಲೋ. ಕೂಲ್. ಹೆಲ್ಪ್ ಮೀ ಲೈಕ್ ಅ ಫೂಲ್. ಉರಿತಾ ಇದೆಯಾ? ಹೌದು ಅಮ್ಮೋರೆ, ಬಿಸಿ ಇತ್ತು. ಕಾಫಿ ಹೇಗಿದೆ ಅಂತ ಕೇಳಲಿಲ್ಲ. ನೀನು ಹೊಟ್ಟೆ ಉರಿತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿನ್ ಸವತಿ ಜಾಸ್ಮಿನ್ ಬಂದಿದ್ದಾಳಲ್ಲ. ತಪ್ಪು ತಿಳ್ಕೊಂಡಿದ್ದೀರಾ ಅಮ್ಮೋರೆ. ಹೊಸ ಅಮ್ಮೋರು ಬಂದಾಗಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ಯಾಕೋ? ಯಾಕಂದ್ರೆ ಮತ್ತೆ ಸ್ವಯಂವರನ ಏರ್ಪಾಟ್ ಮಾಡ್ತಾರೇನೋ, ಮೇಲಿಂದ ಇನ್ನೇನಾದರೂ ಬೀಳ್ಬೋದೇನೋ ಅನ್ನೋ ಭಯ ಇತ್ತು. ಹೊಸ ಅಮ್ಮವ್ರು ಬಂದಿರೋದ್ರಿಂದ ಅಂತ ಅನಾಹುತ ಆಗಲ್ಲ ಅನ್ನೋ ನಂಬಿಕೆನಲ್ಲಿ ಸಂತೋಷವಾಗಿದ್ದೀನಿ. ಅಕ್ಕ, ಬಿಸ್ಕೆಟ್ ತಗೊಂಬ ಅಂತ ಹೇಳಿದಲ್ಲ, ಇಲ್ಲೋಡು ತಗೊಂಬಂದಿದ್ದೀನಿ. ತಗೊಂಡು ಹೋಗು. ನಾಯಿಗ ಅಮ್ಮೋರೆ? ಏಯ್, ನಾನು ಹಾಗೆ ಹೇಳಿದ್ನಾ? ಜಾಸ್ಮಿನ್ಗೆ. ಯಾರಿಗೆ ಅಂತ ಹೇಳಿಲ್ವಲ್ಲ, ಅದಕ್ಕೆ ನಿಯತ್ತಾಗಿರೋ ನಾಯಿಗೆ ಅನ್ಕೊಂಡೆ ಅಮ್ಮೋರೆ. ತಗೊಂಡು ಹೋಗಿ ಇಡ್ತೀನಿ. ಇನ್ನೊಂದು ವಿಷಯ ಹೇಳಿ ಅಮ್ಮೋರೆ. ಬಿಸ್ಕೆಟ್ ಕೊಟ್ರು, ರೊಟ್ಟಿ ಕೊಟ್ರು, ಕಾಫಿ ಕೊಟ್ರು, ಕುಡಿಯೋ ನೀರು ಕೊಟ್ರು,
ಏನಾದ್ರೂ ಸರಿ, ನೀನ್ ಅವಳಿಗೇನೇ ಸೇವೆ ಮಾಡ್ಬೇಕಾದ್ರೂ ಬೇರೆ ಏನೋ ಮಾಡದೆ ಹೇಳ್ದಷ್ಟು ಕೆಲಸ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ನೀನ್ ತೊಂದ್ರೆಯಲ್ಲಿ ಸಿಕ್ಕಾಕೋತ್ಯಾ. ಹೇಳಿದ್ದೀನಲ್ವಾ, ವಿಶಾಲ್ ಯಜಮಾನ್ರಿಗೆ ಯಾವ ಅಪಾಯನೂ ಬರಕ್ ಬಿಡಲ್ಲ, ಅನಾಹುತ ಆಗಕ್ ಬಿಡಲ್ಲ. ಅದೇನಕ್ಕ, ನೀನ್ ಕೇಳಿದ್ದೆ ಬೇರೆ, ಅವಳು ಹೇಳಿದ್ದೆ ಬೇರೆ. ಜಾಸ್ಮಿನ್ ಬರ್ಲಿ, ಯಾರೇ ಬರ್ಲಿ, ನನ್ ಗಂಡನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಿ ಅಂತಾಳೆ. ಡಿವೋರ್ಸ್ ಕೊಡ್ಲಿ, ಅವಳ ಜೀವನದಲ್ಲಿ ಇನ್ಯಾವತ್ತೂ ಕಣ್ತೆಗ್ಯಲ್ಲ. ಅವ್ರ ಕೈಯಲ್ಲಿರೋದು ವಿಚ್ಛೇದನ ಪತ್ರ ಅನ್ಸುತ್ತೆ. ಹೌದೌದು, ಅವತ್ತು ಇವ್ರ ತಂದೆನೇ ಅಲ್ವಾ ಆ ಕಾಗದದ ಮೇಲೆ ಹೆಬ್ಬೆಟ್ಟು ಒತ್ತು ಅಂತ ಹೇಳಿದ್ದು. ಮತ್ತೆ ಹೆಬ್ಬೆಟ್ಟು ಒತ್ತು ಅಂತಾರೋ ಏನೋ. ನೈನಿ, ರೂಮ್ ಒಳಗೆ ಬರೋಕ್ ಮುಂಚೆ ಡೋರ್ ನಾಕ್ ಮಾಡಿ ಬರಬೇಕು. ಓ, ನಿನಗೆ ಇಂಗ್ಲಿಷ್ ಬರಲ್ವಲ್ಲ? ಐ ಮೀನ್, ಬಾಗಿಲು ತಟ್ಟಿ ಒಳಗಡೆ ಬರ್ಬೋದಾ ಅಂತ ಕೇಳಿ ಬರಬೇಕು. ನೈನಿ, ಈಗ ನಾನು ಏನು ಹೇಳಿದೆ? ಬಾಗಿಲು ತಟ್ಟಿ ಅಲ್ವಾ? ಒಳಗಡೆ ಬರ್ಬೋದಾ ಅಮ್ಮೋರೆ? ಅಮ್ಮೋರಂತ ಯಾಕೆ ಹೇಳ್ತೀಯ? ನನ್ನ ಹೆಸರು ಗೊತ್ತಿಲ್ವಾ ನಿಂಗೆ? ಜಾಸ್ಮಿನ್. ಎಲ್ಲಿ ಹೇಳು? ಮೀನು. ಬೇಡ ಬಿಡು, ನಿನಗಿಷ್ಟ ಬಂದ ಹಾಕರಿ. ಕಮ್. ಇದೆಯೋ ಹರಿದಾಕಿದೆಯೋ ಅಂತ ಮತ್ತೆ ತಗೊಂಡು ಬಂದಿದ್ದೀನಿ.